ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಕೌಟಿಲ್ಯ ಅಕಾಡೆಮಿಯ ನೂತನ ಶಿಕ್ಷಣ ಸಂಸ್ಥೆಯು ಲೋಕಾರ್ಪಣೆಗೊಂಡಿದೆ. ದೇವರ ಹಿಪ್ಪರಗಿಯ ಪರದೇಶಿ ಮಠದ ಚಟಸ್ಥಳ ಬ್ರಹ್ಮಶಿವಯೋಗಿ ಶಿವಾಚಾರ್ಯರು ಶ್ರೀ ಹಾವುಗೇಶ್ವರ ತಪೋಧಾಮ ಇವರು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಶಿಕ್ಷಣ ಸಂಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಶಿವಯೋಗಿಗಳನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡ್ತಾ ಪಾವನ ಭೂಮಿಯಲ್ಲಿ ನಿರ್ಮಾಣಗೊಂಡಂತಹ ಈ ಒಂದು ಸುಂದರವಾದ ಕೌಟಿಲ್ಯ ಅಕಾಡೆಮಿಯ ಒಂದು ಬೃಹತ್ ಕಟ್ಟಡದ ಉದ್ಘಾಟನೆಯ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಒಂದಿಷ್ಟು ಅನಿಸಿಕೆ ಮಾತುಗಳನ್ನು ಆಡಿದಂತಹ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಕ್ಕಳ ಸಾಧನೆಯ ಬಗ್ಗೆ ತಮ್ಮ ಒಂದಿಷ್ಟು ಅನುಭವದ ಒಂದಿಷ್ಟು ಮಾತುಗಳನ್ನಾಡಿರುವಂತಹ ನಮ್ಮ ಅಶೋಕ್ ಹಚ್ಚಲಿ ಗುರುಗಳೆಲ್ಲ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲರಲ್ಲೂ ಕೂಡ ಹಾಗೂ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ಈ ಸಂಸ್ಥೆಯೊಳಗೆ ಕಾರ್ಯನಿರ್ವಹಿಸುವಂತಹ ಎಲ್ಲ ಶಿಕ್ಷಕರಿಗೂ ಹಾಗೂ ಈ ಒಂದು ವೇದಿಕೆಯ ಮುಂಭಾಗದೊಳಗೆ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಂತಹ ಎಲ್ಲ ಪಾಲಕರೇ, ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಮೌಲ್ವಿಗಳು ಆದಂತಹ ಶಕೀಲ್ ಅಹಮದ್, ವೇದಮೂರ್ತಿ, ಮಹಾದೇವ ಶಾಸ್ತ್ರಿಗಳು ಉಪಸ್ಥಿತರಿದ್ದರು. ಅಶೋಕ್ ಅಂಜಲಿ ಗುರುಗಳು ವಿಶೇಷ ಉಪನ್ಯಾಸ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆ ಪ್ರಗತಿಗಾಗಿ ಹಗಲಿರುಳು ದುಡಿದ ಕೇವಲ 25 ವಯೋಮಾನದ ಚಿರ ಯುವಕರು ಆದ ವೀರೇಶ್ ಬಳಗಾರ್ ಸೇರಿ ಸಂಸ್ಥೆಯ ಅಧ್ಯಕ್ಷರು ಆದ ರಾಜು ಸಜ್ಜನ್, ಕಾಶಿನಾಥ್ ಸಜ್ಜನ್, ಬಿಜೆಪಿ ಜಿಲ್ಲಾ ಮುಖಂಡರು ಆದ ಆರ್ಎಸ್ ಪಾಟೀಲ್, ಕುಚ್ಚಾಳ್, ಮಲ್ಲಿಕಾರ್ಜುನ, ಪುಟ್ಟಣ ಶೆಟ್ಟಿ ಹಾಗೂ ಎಲ್ಲ ಪ್ರಮುಖ ನಾಯಕರು, ಸಂಸ್ಥೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.